ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 25 ಜೂನ್ ಶ್ರೀ ಮಹಾರಾಜರ ಪ್ರವಚನ, ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ. ಸದಾಚರಣೆಯು ಪರಮಾರ್ಥದ ತಳಹದಿ ಮೀನ್ಸ್ ಬೇಸ್, ಫೌಂಡೇಶನ್. ಸದಾಚರಣೆಯು ಹಾಗಂದರೆ ಸದಾಚರಣೆ ಅಂದರೆ ಏನಪ್ಪ? ಸದ್ ಅಧಿಕ ಆಚರಣೆ, ಸತ್ ಪ್ಲಸ್ ಆಚರಣೆ. ಸತ್ಯ ವಸ್ತುವಿನ ಸಾಕ್ಷಿಯಲ್ಲಿ ಮಾಡಿದ್ದ ಆಚರಣೆಗೆ ಆ ಸದ್ವಸ್ತು ಪರಮಾತ್ಮ ನನ್ನ ಒಳಗಿದ್ದಾನೆ, ಸಾಕ್ಷಿಭೂತನಾಗಿದ್ದಾನೆ, ಪ್ರತಿಯೊಂದು ಕರ್ಮವನ್ನು ನೋಡ್ತಾನೆ, ಕಾರ್ಯವನ್ನು ನೋಡ್ತಾನೆ. ಹಾಗಾಗಿ ಆ ಪರಮಾರ್ಥದ ತಳಹದಿ ಬೇಸ್ ಅಂದರೆ ಏನಪ್ಪ? ಅದರಲ್ಲಿ ಆಚರಣೆ ಅಂದರೆ ಏನು? ದಯಾಭಾವನೆ, ಪರೋಪಕಾರ, ಸಹಾನುಭೂತಿ, ಇನ್ನೊಬ್ಬರಿಗೆ ಒಳ್ಳೆ ಮಾಡುವ ಒಂದು ಬುದ್ಧಿ, ಸಹಾನುಭೂತಿ, ಸಂವೇದನಶೀಲ ಸೆನ್ಸಿಟಿವಿಟಿ, ಮತ್ತು ಏನು ಪಂಚಭೂತಗಳಲ್ಲಿ ಸರ್ವಭೂತಗಳಲ್ಲಿ ಆ ಭಗವಂತನ ಪ್ರೇಮ, ಪರಸ್ಪರ ಪ್ರೇಮ, ಗುರು ಹಿರಿಯನ ಆಧಾರದಿಂದ ನೋಡುವುದು. ಇದೆಲ್ಲವೂ ಈ ಆಚರಣೆ ಏನಿದೆಯೋ ಇದು ಸದಾಚರಣೆ. ಸದಾ ಮೀನ್ಸ್ ಆಲ್ವೇಸ್ ಯು ಶುಡ್ ಬಿ ಹ್ಯಾವಿಂಗ್ ದಿಸ್ ಈಸ್ ಮ್ಯಾಂಡೇಟ್ರಿ ಬೇಸಿಕ್ ಫೌಂಡೇಶನ್ ಫಾರ್ ಪರಮಾರ್ಥ. ನಮ್ಗೆ ಹೇಳ್ತಾರೆ ಫೌಂಡೇಶನ್ ಕೋರ್ಸ್ ಕಲಿಸ್ತೀವಿ ನಾವು, ಫಸ್ಟ್ ಬೇಸ್ ಕಲಿಸ್ತೀವಿ ಅಂದರೆ ಬೇಸ್ ಅಂದರೆ ಇಲ್ಲೂ ಪರಮಾರ್ಥದಲ್ಲಿ ಈ ಗುಣಗಳು ನಮ್ಮಲ್ಲಿ ಉಂಟು. ಇದೇನು ಹೊಸದಾಗಿ ಎಲ್ಲಿಂದಾನು ಹೊಸದಾಗಿ ಹೊರಗಿಂದ ತರಹಂಗಿಲ್ಲ. ಈ ಗುಣಗಳನ್ನು ಬೇಸು ಇಟ್ಕೊಂಡು ಪರಮಾರ್ಥವನ್ನು ಮಾಡಬೇಕು ನಾವು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಭಗವತ್ ಪ್ರಾಪ್ತಿಗಾಗಿ ಸಮರ್ಥರು ಹೇಳಿದ್ದ ಅನೇಕ ಸಾಧನೆಗಳಲ್ಲಿ ಉತ್ತಮ ಗ್ರಂಥಗಳ ವಾಚನವೂ ಕೂಡ ಒಂದು ಸಾಧನೆಯಾಗಿರುತ್ತದೆ. ಉತ್ತಮ ಗ್ರಂಥ ವಾಚನಗಳನ್ನು ಜ್ಞಾನೇಶ್ವರಿ, ದಾಸಬೋಧ, ವೇದಾಂತದ ಉಪನಿಷತ್ಗಳು, ಮತ್ತು ವಿವೇಕ ಚೂಡಾಮಣಿ ಅನ್ಕೊಂಬೋಣ, ಪರೋಕ್ಷಾನುಭೂತಿ, ಶಂಕರಾಚಾರ್ಯರದ ವರ್ಕ್ಸು, ಇವೆಲ್ಲ ಯಾಕೆ ಓದಬೇಕಪ್ಪ? ಯಾಕೆ ಅಂದರೆ ದಿಸ್ ಈಸ್ ಆಲ್ಸೋ ದ ಟೂಲ್ಸ್ ಆ್ಯಂಡ್ ಏಡ್ಸ್ ಟು ಕೀಪ್ ದ ಮೈಂಡ್ ಎಂಗೇಜ್ಡ್ ಇನ್ ಸಾಧನ. ಇಲ್ಲ ಅಂದರೆ ಮನಸ್ಸಿಗೆ ಬಿಟ್ಟುಬಿಟ್ರೆ ಅದು ಆಚೆ ಹರಿದಾಡಕ್ಕೆ ಹೋಗುತ್ತೆ. ಹಾಗಂದರೆ ಕೆಲವ್ರು ಹೇಳ್ತಾರೆ, ಇಷ್ಟೊಂದು ಯಾಕ್ರಿ ಗ್ರಂಥ ಓದಬೇಕು? ಹಾಗಂದರೆ ಅವರಿಗೊಂದು ಪ್ರಶ್ನೆ ಇನ್ನೊಂದು, ನೀವು ಹೋಟೆಲ್ನಲ್ಲಿ ಹೋದಾಗ ಇಷ್ಟೊಂದು ಡಿಮಾಂಡ್ ಯಾಕ್ರಿ ಮಾಡ್ತೀರಾ? ಫಸ್ಟು ನಮ್ಮದಿದು ಕುಝೀನಲ್ಲಿ सूप लेके आ जाओ, टोमेटो सूप लेके आओ, मंचाओ सूप लेके आओ, उसके बाद स्टार्टर्स लेके आओ, हरा भरा कबाब लेके आओ, पनीर स्टिक्स लेकर आओ, ಅದಾದಮೇಲೆ ಮೇನ್ ಕೋರ್ಸ್ ಮೀಲು, ಆಮೇಲೆ ಡೆಸರ್ಟು. ಯಾಕೆ ಇಷ್ಟೊಂದು? ಸುಮ್ಮನೆ ಒಂದು ದಾಲ್ ಭಾತ್ ತಿನ್ನಬೇಕು? ಯಾಕೆ? ಇಂದ್ರಿಯ ಚಾಪಲ್ಯ. ದಿಸ್ ಈಸ್ ಫುಡ್ ಫಾರ್ ದ ಸೋಲ್. ಸೋಲವಿನ ಬೇಡಿಕೆ ಇದು. ಸೋಲ್, SOUL, ಸೋಲಿನ ಬೇಡಿಕೆ ಇದು. ಪರಮಾತ್ಮನ ಬೇಡಿಕೆ ಇದು ನೀನೆಲ್ಲ ಓದಬೇಕು ಅಂತ. ಮನಸ್ಸು ಓದ್ತಿಲ್ಲ, ಪರಮಾತ್ಮ ಓದಿಸ್ತಾನೆ. ಹಾಗಂದರೆ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಯಾಕಪ್ಪ ಇನ್ನೊಬ್ಬರು ಮಾತು, ಅವ್ರ ವಿಷಯ ಇವ್ರ ವಿಷಯ, ನ್ಯೂಸು, ಅದು ಇದೆಲ್ಲ ಥರಾವರಿ ರುಚಿ ಅದು ಎದಕ್ಕಪ್ಪ ಕಿವಿಗೆ ಬೇಕಿವೆಲ್ಲ? ಗ್ರಂಥವಾಚನ, ನಾನು ಯಾವುದೂ ಗ್ರಂಥವಾಚನ ಮಾಡೋದಿಲ್ಲ ರೀ. ಹಾಗಂದ್ರೆ ಇದನ್ನೆಲ್ಲ ಯಾಕೆ ಬೇಕು ಅನ್ನೋದು ಪ್ರಶ್ನೆ ಕೇಳ್ತಾನೆ ಗುರು. ಇನ್ನೊಬ್ಬರು ಮನೆಯಲ್ಲಿ ಏನಾಗ್ತಿದೆ, ಮತ್ತೊಬ್ರು ಏನು ಗಾಸಿಪ್ ಮಾಡ್ತಾರೆ, ಇವ್ರು ಯಾಕೆ ಹಿಂಗಂದ್ರು, ಅವ್ರು ಯಾಕೆ ಹಂಗಂದ್ರು, ದಿಸ್ ಈಸ್ ಆಲ್ಸೋ ಯುವರ್ ಫೀಡಿಂಗ್ ಟು ಯುವರ್ ಮೈಂಡ್, ದಟ್ ಈಸ್ ನಾಟ್ ರಿಕ್ವೈರ್ಡ್. ಇಲ್ಲಿ ಪ್ರಶ್ನೆ ಪರಮಾರ್ಥದಲ್ಲಿ ಹಾಕಿದ್ರೆ ಅದಕ್ಕೆ ಮರು ಪ್ರಶ್ನೆಗಳು ಇರ್ತಾವಲ್ಲಿ, ಅದಕ್ಕೆ ನಾವು ತಯಾರಿರಬೇಕು. ಇಲ್ಲ, ನಾವು ಓದೋದೇ ಗ್ರಂಥವಾಚನ ಮಾಡುವುದರಿಂದ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಅಂತಃಕರಣ ಶುದ್ಧಿಗೊಳಿಸುತ್ತದೆ. ಪುನಃ ವಾಚನ ಮಾಡಿದ್ರಲ್ಲಿ ಅದರಲ್ಲಿ ಎಷ್ಟು ಬಾರಿ ಭಗವಂತನ ಹೆಸರು, ನಾಮ ಬರ್ತಿರತ್ತೆ, ಅದು ನಮ್ಮಲ್ಲಿ ಬಾಯಲ್ಲಿ ಬರ್ತಾ ಶುದ್ಧೀಕರಣ ಆಗುತ್ತೆ. ಬರೀ ಜಪ, ತಪ, ಅನುಷ್ಠಾನ, ನಾಮಸ್ಮರಣೆನೇ ಮಾಡಿಸುವುದಿಲ್ಲ, ಇವೆಲ್ಲವನ್ನು ಮಾಡಿಸ್ತಾರೆ ಗುರುಗಳು. ಈ ಗ್ರಂಥವನ್ನು ಓದಿ, ಆ ಗ್ರಂಥವನ್ನು ಓದಿ, ಅದ್ರ ಮೇಲೆ ಚಿಂತನೆ ಮಾಡಿರಿ, ಒಂದು ಸ್ವಲ್ಪ ಭಾಗ ಓದ್ಬಿಟ್ಟು ಅದ್ರ ಮೇಲೆ ಮನನ ಮಾಡಿ, ಕಾಂಟಂಪ್ಲೇಟ್ ಆನ್ ದ್ಯಾಟ್, ಸೊ ದಟ್ ಯುವರ್ ಮೈಂಡ್ ಫ್ರಮ್ ದ ವರ್ಲ್ಡ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಸೋರ್ಸ್ ಇನ್ಸೈಡ್. ಆದರೆ ಯಾವುದೇ ಗ್ರಂಥವನ್ನು ಅಥವಾ ಪೋಥಿಯನ್ನು ಓದುತ್ತಾ ಇರುವಾಗ ಸುಮ್ಮನೆ ಏನಾದರೂ ಒಂದು ಓದಿದಾಯ್ತರೆಂದು ಓದಬಾರದು. ಇದನ್ನು ಹೇಳಿದಾರಲ್ಲ, ಪೇಜ್ ದಡ ಯಾರೋ ಹೇಳಿದ್ರು, ಮಹಾರಾಜ ಪ್ರವಚನ 5 ನಿಮಿಷದಲ್ಲಿ ಮುಗಿಸ್ಬೋದು ರೀ, ಇವ್ರೇನು ತಾಸು ಹೇಳ್ತಾರೆ ಗಂಡ ಹೆಂಡತಿ ಅಂತ ಯಾರೋ ಹೇಳಿದ್ರು. ಹೆಂಗಾಗತ್ತಪ್ಪ? ಅಷ್ಟು ಸಹಜವಾಗಿ ಸುಲಭವಾಗಿ ಅರ್ಥ ಆಗಿಬಿಟ್ಟಿದ್ರೆ ಎಲ್ಲರೂ ಇವತ್ತು ಶಾಂತವಾಗಿ ಸಂತರಾಗಿ ತಮ್ಮ ಮನೆಯಲ್ಲಿ ಆರಾಮಾಗಿ ಆನಂದದಿಂದ ಕಿತ್ತಾಡದಲ್ಲೇ ಕೂಡುತ್ತಿದ್ರು. ಅದಕ್ಕೆ ಯಾಕೆ ಇಷ್ಟೊಂದು ತಾಸು ಹೇಳಬೇಕಲ್ಲಿ?
ಏನು ತಾಸು ಹೇಳ್ತಾರೆ ಇದ್ರಲ್ಲಿ ಹೇಳಕ್ಕೆ 5 ಮಿನಿಟ್ಸ್ನಲ್ಲಿ ಓದ್ಬೋದಂತೆ ಅಂತ ಹೇಳ್ತಾರೆ. ಈ 5 ಮಿನಿಟ್ಸ್ ಎಕ್ಸ್ಪ್ಲನೇಷನ್, ವಾಟ್ ಈಸ್ ದ್ಯಾಟ್ ಟು ಎಕ್ಸ್ಪ್ಲೈನ್ ಇನ್ ದಿಸ್ ಅಂತ ಹಂಗಿರುತ್ತದೆ. ಹಂಗಾಗಿದ್ರೆ ಬರೀತಿದ್ರ ಮಹಾರಾಜರು. ಸತ್ಸಂಗಕ್ಕೆ ಕೂಪ್ಗಡಿ ಮಹಾರಾಜರು ಅಂತ ಶಂಕರ್ರಾವ್ ಶ್ರೀ ಶಂಕರ್ರಾವ್ ಅನಂತಪುರ್ ಅಂತ ಬರ್ತಾರೆ. ಅವ್ರು ಎವ್ರಿ ಥರ್ಸ್ಡೇ ಮನಾಚೆ ಶ್ಲೋಕ ಹೇಳ್ಕೊಡೋಕ್ಕೆ. ಆ ಮನಾಚೆ ಶ್ಲೋಕ ಹೇಳ್ಕೊಡುವಾಗ 2 ಶ್ಲೋಕ ತೊಗೋತಾರೆ ಅವ್ರು ಪ್ರತಿ ವಾರ. ಆದರೆ ಒಂದು ಶ್ಲೋಕನೇ ಅವ್ರದ್ದು 1 ಗಂಟೆಗಳ ಕಾಲ ಆಗುತ್ತೆ. ಅದರಲ್ಲಿ ಮತ್ತೆ ದೃಷ್ಟಾಂತಗಳನ್ನು, ಬೇರೆ ಕೃತಿಗಳನ್ನು ಹಾಕಿ ಹಾಡಿ ಹೇಳಿ ಆ ಗದ್ಗದ ಆಗಿ ಅವ್ರ ಕಂಠ ದಾಟ ಬಂದು ಅವ್ರ ಕಣ್ಣಲ್ಲಿ ನೀರು ಬಂದು ಇಷ್ಟೆಲ್ಲ ಪ್ರೋಸೆಸ್ ಆಗೋ ತನಕ ಒಂದು ಶ್ಲೋಕಕ್ಕೆ 1 ತಾಸಾಗುತ್ತೆ. ವಿಚಾರ ಮಾಡಿ, ನಾವು ಇಷ್ಟು ಬೇಗ ಬುಡು ಹೇಳಿ ಎಲ್ಲಿ ಓಡೋಗ್ಬೇಕಾಗಿದೆ. ಸರಿಯಾಗಿ ಗ್ರಂಥ ತಿಳ್ಕೊಳ್ಳಿಲ್ಲ ಅಂದರೆ, ಆ ತಿಳ್ಕೊಳ್ಳಾರ್ದೆ ಹೊತ್ತಿನಲ್ಲಿ ನಾವು ಅದ್ರದ್ದು ಮನನ ಮಾಡೋದಿಲ್ಲ, ಚಿಂತನೆ ಮಾಡೋದಿಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಉಪಯುಕ್ತ ಆಗುವುದಿಲ್ಲ. ಅದಕ್ಕೆ ಗ್ರಂಥ ಶ್ರವಣ ಭಕ್ತಿ ಬಹಳ ಮುಖ್ಯ. ಆರ್ಟ್ ಆಫ್ ಲಿಸ್ನಿಂಗ್ ಅಂತ ಹೇಳ್ತಿದ್ರು ಗುರುಗಳು. ಯು ಶುಡ್ ನೋ ದ ಆರ್ಟ್ ಆಫ್ ಲಿಸ್ನಿಂಗ್ ಆಫ್ ವಾಟ್ ದ ಅದರ್ ಪರ್ಸನ್ ಈಸ್ ಸೇಯಿಂಗ್. Have the patience to listen first what he is telling. Then you communicate with him whatever you want to tell him. You tell that. Then you tell him. Art of listening ನಲ್ಲಿ ಏನಾಗುತ್ತಪ್ಪ, 2 ಕೆಲಸ ಆಗುತ್ತೆ. ಒಂದು ಸಂಯಮ. You will develop the patience and tolerance to listen to other person. You will start waiting ಮಾಡೋದು ಅಭ್ಯಾಸ ಆಗುತ್ತೆ. ಅಭ್ಯಾಸ ಏನುತ್ತು ಕೌಂತೆಯ ವೈರಾಗ್ಯಣ ಚ ಗೃಹ್ಯತೆ. ಯಾಕೆ ಹೇಳ್ದ? ಪ್ರತಿಯೊಂದು ಮಾತಲ್ಲೂ ಅಭ್ಯಾಸ ಮಾಡಬೇಕಾಗತ್ತೆ. ಇನ್ನೊಬ್ಬ ವ್ಯಕ್ತಿ ಮಾತು ಮುಗಿಸೋ ತನಕ ನಾನು ಅಭ್ಯಾಸ ಮಾಡಬೇಕು. ಸುಮ್ಮನೆ ಕೂಡುವುದು, ಕೇಳಿಸ್ಕೊಳ್ಳುವುದು, ತಾಳ್ಮೆ, ಸಂಯಮ ಇದೆಲ್ಲವೂ ಬೆಳೆಸ್ಕೋಬೇಕು. ಇದನ್ನೇ ನಮಗೆ ಗುರು ಪಾಠ ಹೇಳ್ಕೊಡೋದು. ಏನು? ನೀನು ಫಸ್ಟ್ ಬೆಳೆಸ್ಕೊಳಪ್ಪ ಇದನ್ನು, ಇನ್ನೊಬ್ಬರ ಮಾತನ್ನು ಕೇಳಿಸ್ಕೊಳ್ಳೋದು, ಸಂಯಮವನ್ನು ಇಟ್ಕೋ ನೀನು. ಅರ್ಥ ತಿಳಿಯದ ಹೊರತು ಗ್ರಂಥವನ್ನು ಸರಿಯಾಗಿ ಓದಿದ್ದಂತೆ ಆಗುವುದಿಲ್ಲ. ಅದರಂತೆ ಅದರ ಅರ್ಥವನ್ನು ತಿಳಿದುಕೊಂಡಷ್ಟಾದರೂ ಕೃತಿಯಲ್ಲಿ ತರುವ ಪ್ರಯತ್ನ ಮಾಡಬೇಕು. ಯು ಶುಡ್ ಬ್ರಿಂಗ್ ಇನ್ ಟು ಆ್ಯಕ್ಷನ್ ವಾಟ್ ಎವರ್ ಯು ಹ್ಯಾವ್ ರೆಡ್. ಸುಮ್ಮನೆ ಗೋಪಿಕೆಯವ್ರ ವಿರಹ ಬಗ್ಗೆ ಮಾತಾಡಿದ್ರೆ ಆಗೋದಿಲ್ಲ. ಅದ್ರ ಕೃತಿಯಲ್ಲಿ ತಂದು ನೋಡ್ಬೇಕು ಏನಾಗುತ್ತೆ ನಮಗೂ ಹಂಗೆ ಮಾಡಿದಾಗ. ನಾವು ಸತ್ಸಂಗಕ್ಕೆ ಹೋಗಿರ್ತೀವಿ, ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಅವಾಗ ನಮ್ಮ ಮನೆಯವರು ಹಿಂದ್ಗಡೆಯಿಂದ ಬಂದು ಕೂಗಬಹುದು, ಕಿರ್ಚ್ಬೋದು, ಏನೋ ಸತ್ಸಂಗದಲ್ಲಿ ಕೂತಿದ್ದೆ, ಬಂದು ಚಹಾ ಮಾಡ್ಕೊಡ್ತೀಯಲ್ಲೋ ನೀನು ಹೇಳಬಹುದು. ಆದರೆ ಅವಾಗ ನಮ್ಮ ಮನಸ್ಸನ್ನು ಗಟ್ಟಿ ಧೈರ್ಯ ಮಾಡಿಕೊಂಡು ಅವ್ರಿಗೆ ಮಾಡಿಕೊಟ್ಟು ಪುನಃ ಬಂದು ಕೂತ್ಕೋಬೇಕು. ಇದೆಲ್ಲವೂ ಏನು ಭಗವಂತನ ಪ್ರಾಪ್ತಿ ಬೇಕು ಅಂದರೆ ಇವೆಲ್ಲ ಸಹಿಸ್ಕೋಬೇಕು. ಇವೆಲ್ಲ ಪಾಠ ಹೇಳ್ಕೊಡ್ತಾನೆ ಗುರುಗಳು ನಮಗೆ ಬಂದು ಹೇಳ್ಕೊಡ್ತಾರೆ. ನಾವು ಈವರೆಗೂ ಏನು ಮಾಡುತ್ತಾ ಇರುವುದಿಲ್ಲವೋ ಅದನ್ನು ಮಾಡಲು ಪ್ರಾರಂಭಿಸಬೇಕು. ಇಲ್ಲಿ ತನಕ ಒಂದು ರುಟೀನ್ ಲೈಫ್ ಮಾಡ್ಕೊಂಡಿದ್ವಿ ನಾವು. 22 ಅವರ್ಸ್ ಪ್ರಪಂಚ ಮಾಡೋದು, ಒಂದು ಅರ್ಧ ತಾಸು ಪೂಜೆ ಮಾಡೋದು, ಭಜನೆ ಮಾಡೋದು, ಆಯಾ ಒಂದು ವಿಶೇಷವಾದ ದಿವಸ ಬಂದಾಗ ಅಧಿಕ ಮಾಸ ಬಂತು, ಮತ್ತೊಂದು ಈಗ ಬರುತ್ತೆ ಆಷಾಢಿ ಏಕಾದಶಿ ಬರುತ್ತೆ, ಆವಾಗ ಉಪವಾಸ ಮಾಡೋದು, ಮತ್ತು ಹಾಡು ಹೇಳೋದು, ಭಜನೆ ಮಾಡೋದು, ಒಂದು ಸ್ಪೆಸಿಫಿಕ್ ಡೇಸ್ ಮಾಡ್ತೀವಿ. ಮೊನಾಟನಸ್ ರುಟೀನಲ್ಲಿ ಇರ್ತೀವಿ. ಇದೇ ನಾವು ಗ್ರೇಟ್ ಅಂದ್ಕೊಂಡ್ಬಿಡ್ತೀವಿ. ಅದಲ್ಲ, ಇಲ್ಲಿವರೆಗೂ ನಾವು ಏನು ಮಾಡಿಲ್ವೋ ಮನಸ್ಸನ್ನು ಸುಮ್ಮನೆ ಕೂಡಿಸುವ ಕೆಲಸವನ್ನು ಈಗ ನಾವು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ ಶ್ರೀ ಮಹಾರಾಜ. ಸುಮ್ಮನೆ ಬಹಳಷ್ಟು ಓದಿ ಕೃತಿ ಮಾಡದಿದ್ದರೆ ಪ್ರಯೋಜನವೇನು? ಪ್ರಶ್ನೆ ಮಾಡ್ತಾರೆ ಮಹಾರಾಜರು. ಸುಮ್ಮನೆ ಬಹಳಷ್ಟು ಆ ಗ್ರಂಥ ಓದೆ, ಈ ಗ್ರಂಥ ಓದೆ, ಬಟ್ ಯು ಆರ್ ನಾಟ್ ಬ್ರಿಂಗಿಂಗ್ ಇಟ್ ಇನ್ ಟು ಆ್ಯಕ್ಷನ್. ಇಟ್ ಈಸ್ ನಾಟ್ ರಿಫ್ಲೆಕ್ಟೆಡ್ ಇನ್ ದ ವರ್ಕ್ ಯು ಆರ್ ಡನ್. The way you sit, the way you talk with the people when you have entered the Paramartha, how you have to talk, how you have to sit, how you have to mingle with the people, how you have to listen to them. This is everything is being written in the ಗ್ರಂಥದಲ್ಲಿ ಇದನ್ನು ಹೇಳಿರ್ತಾರೆ. ಆ ಸ್ಟೋರಿ ಮುಖೇನ ಹೇಳ್ತಾರೆ, ಇದನ್ನು ಹಿಂಗೆ ಮಾಡಿದ್ರಪ್ಪ ಅವರು. ಆ ಸ್ಟೋರಿ ಲೈನ್ ಕ್ಯಾಚ್ ಮಾಡಬೇಕು ನಾವು. ಹಿಂಗೆ ಮಾಡಾದ್ಮೇಲೆ ನಾವು ಅದನ್ನು ಪ್ರಯತ್ನ ಕೃತಿಯಲ್ಲಿ ಮಾಡಲಿಲ್ಲ ಅಂದರೆ ಉಪಯೋಗ ಇಲ್ಲ. ಪುರಾಣ ಸ್ಟೋರೀಸ್ ಎಲ್ಲ ನಮಗೆ ಇದಕ್ಕೆ. ಅದರಿಂದ ಟೇಕವೇ ಏನಿರುತ್ತೆ, ಅವತ್ತಿನ ಟೇಕವೇ ಹೆಂಗೆ ಮಾಡಿದ್ರವರು ಅದನ್ನು ನಾವು ಮಾಡಬೇಕು. 4 ಮೈಲಿಗಳು ದಾರಿ ಇದ್ದರೆ ಅದೆಲ್ಲವೂ ಒಮ್ಮೆಲೆ ಕಾಣಬೇಕೆಂದರೆ ಹೇಗೆ ಶಕ್ಯ? 1 ಮೈಲಿ ದಾರಿ ನಡೆದ ಮೇಲೆ ಮುಂದಿನದು ತಾನಾಗಿಯೇ ಕಾಣುತ್ತದೆ. ಒಂದೊಂದು ಹಂತವನ್ನು ದಾಟಿದಂತೆ ಮುಂದಿನದು ಕಾಣುತ್ತಾ ಹೋಗುತ್ತದೆ. ಪರಮಾರ್ಥದಲ್ಲಿಯೂ ಹೀಗೆಯೇ ಇರುತ್ತದೆ. ತಂದೆಯಂತೆ ತನಗೂ ಮೀಸೆ ಬರಬೇಕೆಂದು ಮಗನು ಹಠ ಹಿಡಿದರೆ ಅದು ಹೇಗೆ ತಾನೇ ಶಕ್ಯ? ಅದರಂತೆ ನನಗೆ ಇಂದು ದೇವದರ್ಶನ ಆಗಬೇಕೆಂದರೂ ಅದು ಹಾಗೆ ಆದೀತೆ. ಪ್ರಶ್ನೆ ಮಾಡ್ತಾರೆ ಮತ್ತೆ, ಯಾಕಪ್ಪ? ಯಾಕೆಂದರೆ ನಮಗೆ ಇಲ್ಲಿ ಪರಮಾರ್ಥಕ್ಕೆ ಬಂದ ಕೂಡಲೇ ನಮ್ಗೆ ಏನಾಗುತ್ತೆ, ಮನಸ್ಸಿಗೆ ಒಂದೇ ಒಂದು ಬೇಕು, ಏನು? ಸಮಥಿಂಗ್ ನ್ಯೂ. ಇಟ್ ಶುಡ್ ಅಟ್ರಾಕ್ಟಿವ್ ಕಾಣಿಸ್ಬೇಕು. ಇಲ್ಲಿ ಬಂದರೂ ಕೂಡ ಯಾರಿಗೋ ಸಾಧಕರಿಗೆ ಬೆಳಕು ಕಾಣಿಸ್ತಂತೆ, ಯಾರಿಗೋ ಗಂಟೆನಾದ ಕೇಳಿಸ್ತಂತೆ, ಯಾರಿಗೋ ಬಾಡಿ ಎಲ್ಲ ಶೇಕ್ ಆಗಿಬಿಡುತ್ತಂತೆ. ಹಂಗೆ ಆದ್ಕೊಳ್ಳಿ ನನಗೆ ಆಗ್ತಿಲ್ಲ ಅಂದ್ಕೊಳ್ಳಿ, ಅಲ್ಲಿ ಚಡ್ಪಡಿಕೆ ಶುರುವಾಯಿತು. ಅವ್ರಿಗಾಯ್ತಾ?
ನನಗಾಗ್ತಿಲ್ಲ, ಹಾಗಾದ್ರೆ ಈ ಪರಮಾರ್ಥದಲ್ಲಿ ನನಗೇನು ಉಪಯೋಗ ಇಲ್ಲ. 2-3 ವರ್ಷದಿಂದ ಏನು ಬರ್ತೀನಿ ರೀ, ಏನೂ ಆಗ್ತಿಲ್ಲ ರೀ. ಸೊ ಏನಾಗುತ್ತೆ, ಮನಸ್ಸು ಮೈಂಡ್ ಬಿಕಮ್ಸ್ ರೆಸ್ಟ್ಲೆಸ್ ಅಗೈನ್ ಸೀಯಿಂಗ್ ದ ಅದರ್ ಪರ್ಸನ್. ಮತ್ತು ಪ್ರಪಂಚನ ತಗೊಂಬಂದ್ಯಾನ ಇಲ್ಲಿ ಒಳಗೆ ಪರಮಾರ್ಥದಲ್ಲಿ. ಸಾಧಕರಿಗೇನೋ ಬೇರೆ ಮಂತ್ರ ಕೊಟ್ಟ್ಯಾರ, ನನಗೇನೋ ಬೇರೆ ಮಂತ್ರ ಕೊಟ್ಟ್ಯಾರ ಗುರುಗಳು, ಪಾರ್ಶಾಲಿಟಿ ಮಾಡ್ತಿದ್ದಾರೆ, ಇದಂತೆಲ್ಲ ದೇವದರ್ಶನ ಅದಕ್ಕೆ ನನಗೆ ಆಗ್ತಾ ಇಲ್ಲ ಅನ್ನೋದೆಲ್ಲ ಭ್ರಾಂತಿಯಿಂದ ಮನಸ್ಸು ಮತ್ತು ಇಡೀ ಪ್ರಪಂಚವನ್ನು ಇಲ್ಲಿ ಕಟ್ಕೊಂಬಿಟ್ಟು ಇಲ್ಲಿಂದ ದೊಡ್ಡ ಸಂಸಾರ ಮಾಡ್ಕೊಬೋದು. ಅಲ್ಲಿ 4-8 ಜನನ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ಇಲ್ಲಿ ಸಾವಿರಾರು ಜನದ ಮಧ್ಯದಲ್ಲಿ ಬದುಕಬೇಕಾದ್ರೆ ಹೆಂಗೆ ಬದುಕೋಕ್ಕಾಗತ್ತಪ್ಪ? ಸದ್ಗುರುಗಳ ಆಜ್ಞಾ ಪಾಲಿಸಬೇಕು, ಸಾಧನೆ ಮಾಡತೊಡಗಬೇಕು, ಅಂದರೆ ಎಲ್ಲವೂ ಸಾಧಿಸುತ್ತದೆ. ಊಟಕ್ಕೆ ಕುಳಿತ ಮೇಲೆ ಹೊಟ್ಟೆ ತುಂಬದಿರತೆ ಆಗುತ್ತದೆಯೇ? ಊಟಕ್ಕೆ ಕೂತ ಮೇಲೆ ನಾವು ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ. ಹಾಗಾಗಿ ಸದ್ಗುರುಗಳ ಆಜ್ಞಾ ಪಾಲನ ಮಾಡಿದ್ರೆ ಅವ್ರು ಏನಿದೆಯೋ ಅದು ನಮ್ಮ ಹತ್ರ ಅವರು ಮಾಡಿಸ್ಕೋತಾರೆ. ಅವರು ಶಕ್ತಿಯನ್ನು ಹಾಕಿ ಅವರು ಅದನ್ನು ಕೊಟ್ಟಿರ್ತಾರೆ. ಅದಕ್ಕೆ ಇದನ್ನು ಹಾಕ್ಕೊಳ್ಳೋದು, ಇದು ಅವರು ಕೊಟ್ಟಿರೋದು. ಅದರಲ್ಲಿ ಅವರ ಅನುಗ್ರಹ, ಅವ್ರ ಶಕ್ತಿ, ಅವ್ರ ಭಕ್ತಿ ಹಾಕಿ ಕೊಟ್ಟಿರ್ತಾರೆ. ಯಾಕಪ್ಪ ಹಾಕ್ಕೋತೀರಾ ಅನ್ನೋದು ಭಾಳಷ್ಟು ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ಅವ್ರು ಕೊಟ್ಟಿರೋದು ಇದು, ಅವರ ಅನುಗ್ರಹ ಇದು. ಪರಮಾತ್ಮ ಯಾರು, ಹೆಂಗಿದ್ದಾನೆ, ನಾವು ಸಗುಣ ಭಕ್ತಿ ಹೆಂಗೆ ಮಾಡಬೇಕು, ನಿರ್ಗುಣ ಭಕ್ತಿ ಹೆಂಗೆ ಮಾಡಬೇಕು, ಇದನ್ನೆಲ್ಲವನ್ನು ತಿಳ್ಕೋಬೇಕು ಅಂದರೆ ನಿತ್ಯ ಜರುಗುವ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಸತ್ಸಂಗಕ್ಕೆ ತಾವೆಲ್ಲರೂ ಬನ್ನಿ, ಧ್ಯಾನಕ್ಕೆ ಬನ್ನಿ. ಫಸ್ಟು ಧ್ಯಾನದ ಮುಖೇನ ನಾವು ಮನಸ್ಸನ್ನು ಶಾಂತ ಮಾಡುವ ಪ್ರಯತ್ನವನ್ನು ಮಾಡೋಣ. ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕ್ಸ್ ಮಾಡಿ ಆಮೇಲೆ ಡಿಸ್ಕೋರ್ಸಸ್ನೆಲ್ಲ ಹೇಳೋದ್ರಿಂದ ಮನಸ್ಸು ಅದರಲ್ಲಿ ರಮಿಸಿದಾಗ ಭಗವಂತನ ನಾಮಜಪಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಬನ್ನಿ. 9322178992 ನನ್ನ ನಂಬರ್ಗೆ ಕಾಲ್ ಮಾಡಿ. ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ, ಗುರುನಾಥನ ಇಚ್ಛೆಯಂತೆ ಆ ಪ್ರಶ್ನೆ ನಿವಾರಣೆಯೂ ಕೂಡ ಮಾಡೋಣ. ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥ ಉತ್ತರ ಕೂಡ ಗುರುನಾಥ ಕೊಡ್ತಾನೆ. ಮುಂದುವರಿಯೋಣ. ನಿಜವಾಗಿಯೂ ಪರಮಾರ್ಥದ ದಾರಿಯು ಅತ್ಯಂತ ಸರಳವಾಗಿರುತ್ತದೆ. ಗುರುನಾಥ ಹೇಳ್ತಿದ್ದ, ಹಿಂಗಾಗತ್ತಮ್ಮ ಅಂತ. ಹಿಂಗಾಗತ್ತಪ್ಪ, ಅದು ಹೆಂಗಾಗುತ್ತೆ? ಹಾಗೆ ಆಗತ್ತಮ್ಮ, ಅದು ಬಹಳ ಸರಳ ಇದೆ. ಭಗವಂತನ ಪ್ರೇಮ ಮಾಡೋದು ಬಹಳ ಸರಳ ಇದೆ. ಪರಮಾರ್ಥದಲ್ಲಿ ಒಬ್ಬನೇ ಇರೋದು, ಯಾರು? ಭಗವಂತ. ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ. ಆ ಪರಮಾತ್ಮಂದೇ ಅದು ಪ್ರಪಂಚ ಅಂತ ತಿಳ್ಕೊಳ್ಳಿಕ್ಕೆ, ನಮಗೆ ಸಾಧನೆ ಮಾಡಲಿಕ್ಕೆ ಇಲ್ಲಿಗೆ ಕರ್ಕೊಂಬರ್ತಾನೆ. ಆ ಪ್ರಪಂಚನೂ ನಾನೇ ಕೊಟ್ಟಿದ್ದೀನಪ್ಪ, ನಾನೇ ಅಲ್ಲಿ ವ್ಯಾಪಿಸಿದ್ದೀನಿ, ಅಷ್ಟು ರೂಪದಲ್ಲಿ ನಾನು ಆಕಾರದಲ್ಲಿ ನಾ ಇದ್ದೀನಿ ಅಂದರೆ ಮನಸ್ಸು ಒಪ್ಕೊಳ್ಳೋದಿಲ್ಲ. ಅದು ಹೆಂಗ್ರಿ ಆಗುತ್ತೆ? ಅವ್ರು ಯಾರೋ ನಮ್ಮ ಅತ್ತೆ ಇದ್ದಾರಂತೆ, ಇವ್ರು ಯಾರೋ ನಮ್ಮ ನೆಗೆಣ್ಣಿ ಇದ್ದಾರಂತೆ, ಇವ್ರು ಯಾರೋ ಬಾಸ್ ಇದ್ದಾರಂತೆ, ನಿತ್ಯವಾಗ್ಲೂ ಅವ್ರ ಜೊತೆ ಜಗಳ ಹೋರಾಟ ಮಾಡ್ತಿರ್ತೀವಿ. ಮಹಾಭಾರತನ ನೀವು ಹೆಂಗ್ರಿ ಒಪ್ಕೋಬೇಕು ಅವ್ನು ದೇವ್ರಂತೆ ಅಂತ? ಆಗೋದಿಲ್ಲ. ಅದಕ್ಕೆ ಗುರು ಏನು ಮಾಡ್ತಾನೆ, ನಮ್ಮನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರಬೇಕು ಅಂದರೆ ಫಸ್ಟು ಒಂದ್ರ ಮೇಲೆ ಕೇಂದ್ರೀಕರಣ ಮಾಡು ನೀನು. ಗುರುವ ಮಾತನ್ನು, ಗುರು ಬೋಧನೆಯನ್ನು, ಗುರುಪಾದವನ್ನು ಅದರ ಮೇಲೆ ನೀ ಫೋಕಸ್ ಮಾಡಿದಾಗ ಈ ಇತರರು ಏನಿದೆಯೋ ಸಬ್ಜೆಕ್ಟ್ ಆಫ್ ಆಲ್ ದೀಸ್ ಥಿಂಗ್ಸ್, ದೀಸ್ ಪೀಪಲ್, ದೇರ್ ಹೋಲ್ಡ್ ವಿಲ್ ಬಿಕಮ್ ಸ್ಲೋಲಿ ಏನಾಗುತ್ತೆ, ಅದು ಲೂಸ್ ಆಗ್ತಾ ಹೋಗುತ್ತೆ. ಏನೋ ಹೇಳ್ಕೊಂಡ್ರೆ ಹೋಗಲಿ ಬಿಡಿ, ಇವತ್ತು ಕ್ಲಾಸಲ್ಲಿ ಏನೋ ಗುರುಗಳು ಹೇಳೋರಿದ್ದಾರೆ, ಅದನ್ನು ಹೇಳಿದರು, ಅದನ್ನು ಮಾಡ್ಕೊಂಬ, ಬೈ ಹಾರ್ಟ್ ಮಾಡ್ಕೊಂಬ ಅಂತ ನಾನು ಹೇಳಬೇಕು, ಉತ್ತರ ನಾನು ಹೇಳಬೇಕು ಅಂತ ಅದು ಕುಣಿಯೋಕ್ಕೆ ಶುರು ಮಾಡುತ್ತೆ. ಅದು ಶ್ರೀಮದ್ ಭಾಗವತಮ್ದು 48 ಡೇಸ್ ಪಾರಾಯಣ ಮಾಡಿಸಿದ್ರು ಗುರುಗಳು ಆನ್ಲೈನಲ್ಲಿ. ಹೆಂಗಪ್ಪ ಆನ್ಲೈನಲ್ಲಿ ಓದೋದು? ಗುರುಗಳು ಎಲ್ಲರಿಗೂ ಪ್ರತಿ ದಿವಸ ಗುರುಗಳು ಎಲ್ಲರೂ ಕ್ಲಾಸಲ್ಲಿ ಎಲ್ಲರ ಮನೆಗೂ ಅಂದರೆ ಆಯಾ ಸಮಯಕ್ಕೆ ಯಾವ್ಯಾವ ಸಮಯಕ್ಕೆ ಅವ್ರು ಓದ್ತಾರೋ ಲಾಗಿನ್ ಮಾಡಿಬಿಟ್ಟು ಎಲ್ಲರ ಮನೆಯಲ್ಲಿ ಏನೇನು ಓದ್ತಾರೆ, ಹೆಂಗೆ ಓದ್ತಾರೆ ಅಂತ ನೋಡೋಕೆ ಹೋಗ್ತಿದ್ರು ಆನ್ಲೈನಲ್ಲೇ. ಆಮೇಲೆ ಸಂಜೆ ಕ್ಲಾಸಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದು, ಯಾರಿಗೆ ಏನು ಸಿಕ್ತಪ್ಪ ಇದರಿಂದ, ಕಥೆ ಭಾಗದಲ್ಲಿ ತತ್ವ ಭಾಗ ಏನಿದೆ ಹುಡುಕದ್ರ, ಏನು ಸಿಕ್ತು ಅಂದಾಗ ನಮ್ಮ ಮನಸ್ಸು ತತ್ವ ಭಾಗ ಹುಡುಕಬೇಕು. ಇದನ್ನು ಹೆಂಗೆ ಹುಡುಕಬೇಕಪ್ಪ, ಇದನ್ನು ಹೆಂಗೆ ವಿಚಾರ ಮಾಡಬೇಕು? ಧ್ರುವನ ಕಥೆ ಇದೆ, ಅಂಬರೀಷನ್ ಕಥೆ ಇದೆ, ಪ್ರಹ್ಲಾದನ ಕಥೆ ಇದೆ. ಈ ಕಥೆಗಳಲ್ಲಿ ಪರೀಕ್ಷಿತನ್ ಇದರಲ್ಲಿ ಏನು ಹೇಳ್ತಿದ್ದಾರೆ, ಇದರಲ್ಲಿ ಯು ಗೋ ಆ್ಯಂಡ್ ಫೈಂಡ್ ಔಟ್ ದ ತತ್ವ. ಐ ಡೋಂಟ್ ವಾಂಟ್ ದ ಸ್ಟೋರಿ ಪಾರ್ಟ್. ಸ್ಟೋರಿ ಎವ್ರಿಬಡಿ ನೋಸ್. ಹಿಂಗಾಯಿತು ಬಂದರು ಗೋಪಿಕೆಯರು. ವಾಟ್ ಈಸ್ ದ ತತ್ವ ಭಾಗ ಇನ್ ದಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಗೂಢಾರ್ಥ. ಅದನ್ನು ಹೇಳ್ಕೊಡ್ಬೇಕು ಅಂದರೆ ಸಂಜೆ ಬಂದ ಕೂಡಲೇ ಕೇಳ್ತಿದ್ರು. ನಮ್ಮ ಮನಸ್ಸು ಅದನ್ನು ಹುಡುಕಾಡೋದ್ರಲ್ಲಿ ಬ್ಯುಸಿ ಇದ್ದಾಗ ಮನೆಯಲ್ಲಿ ಯಾರ ಜೊತೆ ಮಾತಾಡೋಕ್ಕೆ ನಮಗೆ ಟೈಮ್ ಇದ್ರೆ ತಾನೇ ಅಲ್ಲಿ. ಆವಾಗ ಲಕ್ಷ್ಯ ಎಲ್ಲಿ ಹೋಗುತ್ತೆಲ್ಲ ಇದ್ರ ಮೇಲೆ. ಎಲ್ಲರಿಗೂ ಒಂದೊಂದು ಆಯಾಮ ಸಿಗ್ತಿತ್ತು, ಒನ್ ಡೈಮೆನ್ಷನ್. ಗುರುಗಳು ಎಲ್ಲರೂ ಕಂಪೈಲ್ ಮಾಡಿ ಅದನ್ನು, ಎಲ್ಲರೂ ಬರ್ಕೊಳ್ಳಿ, ಅದನ್ನು ಎಲ್ಲರ ಪಾಯಿಂಟ್ಸು ಜೋಡಣೆ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ 10 ಪಾಯಿಂಟು, ನಂದೊಂದು ಪಾಯಿಂಟು, ಇನ್ನು 9 ಜನ 10 ಜನ ಇದ್ದರೆ ಅವ್ರು 10 ಪಾಯಿಂಟು, 11 ಪಾಯಿಂಟ್ಸ್ ಸಿಗುತ್ತೆ ನನಗೆ. ಸೊ ನಾವೇನಾದ್ರು ಒಂದು ಲೆಕ್ಚರ್ ಹೇಳುವಾಗ ಅವ್ರ ಪಾಯಿಂಟು ತೊಗೋಬೋದು, ಇವ್ರ ಪಾಯಿಂಟು ತೊಗೋಬೋದು. ಯಾಕೆಂದರೆ ಇಲ್ಲಿ ಸರಿ ತಪ್ಪು ಅನ್ನೋದು ಏನೂ ಇಲ್ಲ. ಅವರವರ ಮನಸ್ಸಿನ ಒಂದು ಸ್ಥಿತಿ, ದ ಸ್ಟೇಟ್ ಆಫ್ ದ ಕಾನ್ಷಿಯಸ್ನೆಸ್ ಪ್ರಕಾರ चेतना के स्तर के हिसाब से जीव समझने को लगता है और उस प्रकार से उसको इंटरप्रेट करता है. सो कौन गलत है क्या? नहीं. कौन सही है? नहीं. कुछ नहीं है वहाँ.
उसके मन को जो भाता है वो उस प्रकार से भक्ति में, ज्ञान में परमात्मा की व्याख्या करता है, लेकिन वो व्याख्या संपूर्ण सच नहीं है। उस दिन के लिए वो सच है, बस उस क्षण के लिए सच है, अगले पल में वो सच भी नहीं है, वो भी मिथ्या बन जाता है, क्योंकि मुंह से निकले शब्द हो गए तो खत्म हो गया। अव्यक्त स्वरूप में जो चित्त में भगवान के बारे में जो भी है, अभी जो भी ये बोला जा रहा है, ये बोलने के बाद सब जो अव्यक्त रूप में था वो, इट वॉज नॉट विजिबल टू एनीबडी, बट नाउ व्हेन आई स्टार्टेड स्पीकिंग सब बाहर आ गया। अभी ये ख़त्म हो गया, ये स्टोरी अभी ख़त्म, आज का निरूपण ख़त्म हो गया, तो वो ख़त्म हो जाएगा, वो मिथ्या हो जाएगा कल के लिए। कल आज का बोला कल सच नहीं रहेगा, आज का आज ही ख़त्म हो गया, नेक्स्ट मोमेंट इज़ गॉन, एवरी मोमेंट इज़ पासिंग बाय। और हमको लगता है हम कहाँ पास में जाके बैठकर इसका दुखड़ा उसका दुखड़ा लेके बैठे। जीवन बह रही है, निरंतर नदी के समान बह रही है, हमको पता नहीं चल रहा है। ಪ್ರಪಂಚದ ದಾರಿಯು ಮಾತ್ರ ತೆಗ್ಗುದಿಣ್ಣೆ ಆಗಿರುತ್ತದೆ, ಪ್ರಪಂಚದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಉಂಟು, ಬಟ್ ಇದರ का मार्ग परमार्थ का बिल्कुल हाईवे के जैसे है। ಮುಳ್ಳು ಕಂಟಗಳಿಂದ ತುಂಬಿಕೊಂಡಿರುತ್ತದೆ ಪ್ರಪಂಚ, ಮುಳ್ಳು ಕಂಟಕಗಳಿಂದ, ಕಲ್ಲು ಮುಳ್ಳಿಂದ ತುಂಬಿಕೊಂಡಿದೆ ಪ್ರಪಂಚ. ನಮ್ಮ ಪ್ರಪಂಚವು ಪರಮಾರ್ಥಕ್ಕೆ ಅನುಕೂಲವಾಗಿರಬೇಕು. ಇಟ್ ಶುಡ್ ಬಿ ಹೆಲ್ಪಿಂಗ್ ಅಸ್. ಪ್ರಪಂಚದಿಂದ ನನಗೆ ಹೆಲ್ಪ್ ಆಗಬೇಕು ಪರಮಾರ್ಥಕ್ಕೆ ಬರಲಿಕ್ಕೆ. ಆದರೆ ಇದಕ್ಕೆ ಬದಲಾಗಿ ನಮ್ಮ ಪರಮಾರ್ಥವನ್ನೇ ನಾವು ಪ್ರಪಂಚಕ್ಕೆ ಅನುಕೂಲವಾದಂತೆ ಮಾಡಿಕೊಂಡಿರುತ್ತೇವೆ. ಹಿಂಗಪ್ಪ ಸತ್ಸಂಗದಲ್ಲಿ ಬರ್ತೀವಿ, ನಾವು ಅಡುಗೆ ತಿಂಡಿ ಮಾಡ್ಕೋತಾ ನೋ ವಿಡಿಯೋ ಹಾಕ್ಕೊಂಡು ಕೆಲಸ ಮಾಡ್ಕೋತಿರ್ತೀವಿ, ಅವ್ರು ಹೇಳೋರು ಹೇಳ್ಕೊತಿರ್ತಾರೆ, ನಮ್ಮ ಪ್ರಪಂಚಕ್ಕೆ ಅನುಕೂಲ ಆಗುತ್ತೆ ಈ ಪರಮಾರ್ಥ. ಸತ್ಸಂಗ ಅಂದರೆ ಅನುಕೂಲ ಮಾಡ್ಕೋತಾರೆ ಅದನ್ನು. ಹಾಂ, ನೀವು ಹೇಳ್ತೀರಿ, ನಾವು ಕೇಳಿಸ್ಕೊತಿರ್ತೀವಿ, ನಾವು ನಮ್ಮ ಅಡುಗೆ ಒನ್ ಅವರ್ನಲ್ಲಿ ಏನು ಮಾಡಬೇಕು? ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು, ಪ್ರಾಪಂಚಿಕ ಕೆಲಸಗಳನ್ನು ಮುಗಿಸ್ಕೋಬೇಕು. ನೋಡಿದವ್ರಿಗೆ ಏನು ಅನ್ನಿಸ್ಬೇಕು? ನಾವು ಸತ್ಸಂಗದಲ್ಲಿ ಹೋಗಿ ಕೂತಿದ್ದೀವಿ, ಏನೋ ದೊಡ್ಡ ಗಳಿಸ್ಕೋತಾ ಇದ್ದೀವಿ ಜ್ಞಾನವನ್ನು, ನಮ್ಮ ಮನಸ್ಸು ಶಾಂತ ಆಗ್ತಿದೆ. ಇಲ್ಲ, ಅಲ್ಲಿ ಅವ್ರು ಒಂದು ತಾಸು ಹೇಳ್ತಿರ್ತಾರೆ ರೀ, ನಾವೇನು ಮಾಡ್ತೀವಿ, ನಮ್ಮ ಮನೆ ಕೆಲಸಗಳನ್ನು ಫಿನಿಷ್ ಮಾಡ್ಕೋತೀವಿ. ಅದು ಆಗಬಾರದು. ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿರುತ್ತದೆ. ಬೇಲಿ ದೊಡ್ಡದಾಗಿ ಅದೇ ಎಲ್ಲ ಪೂರ್ತಿ ಹೊಲ ಆಕ್ರಮಿಸ್ಕೊಂಡ್ಬಿಡ್ತದೆ ಅಂತ ನಮ್ಮ ಗತಿ ಆಗುತ್ತೆ ಸತ್ಸಂಗ ಹೋದಾಗ ಹೀಗೆಲ್ಲ ಮಾಡಿದ್ರೆ. ಹೊಲಕ್ಕೆ ಬೇಲಿಯ ಅವಶ್ಯಕತೆ ಇರುತ್ತದೆ, ಇಲ್ಲದಿದ್ದರೆ ದನಕರುಗಳು ಹೊಲವನ್ನು ಮೇಯು ಹೋಗುತ್ತವೆ. ಆದರೆ ಬೇಲಿಯೇ ಬಹಳಷ್ಟು ಬೆಳೆದರೆ ಹೊಲದ ಹಾನಿಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಬೇಲಿ ಅಂದರೆ ಏನು? ಪ್ರಪಂಚ. ಹೊಲ ಅಂದರೆ ಪರಮಾರ್ಥ. ನಮ್ಮ ಬೇಲಿ ದೊಡ್ಡದಾದರೆ ಅದು ಹೊಲನ ಹೆಂಗೆ ಕಾಯ್ಲಿಕ್ಕಾಗುತ್ತೆ? ಅದೇ ಎಲ್ಲ ದೊಡ್ಡದು ಬೆಳೆದು ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ನಮ್ಮ ಪರಮಾರ್ಥಕ್ಕೆ ಅನುಕೂಲ ಆಗಿ ಗರ್ಜೆ ಪೂರ್ತಿ ಪ್ರಪಂಚಕರವ ಅಂತ ಶ್ರೀ ಮಹಾರಾಜರು. ಯಾರು ತಮ್ಮ ವ್ಯವಹಾರವನ್ನು ಪರೀಕ್ಷಿಸಿ ಮಾಡುತ್ತಾರೋ ಅವರಿಗೆ ಪರಮಾರ್ಥ ಸಾಧಿಸಿದಂತೆ. ಪರಮಾರ್ಥವು ಸಕ್ಕರೆಯಂತೆ ಇರುತ್ತದೆ. ನಾವು ಸಕ್ಕರೆಯ ಹಾಗಲಕಾಯಿ ಮಾಡಿದರೂ ಅದು ತಿನ್ನಲು ರುಚಿಯೇ ಆಗುತ್ತದೆ. ಅದರಂತೆ ಪ್ರಪಂಚದಲ್ಲಿ ಪರಮಾರ್ಥ ಮಾಡಿದರೂ ಅದು ರುಚಿಯೇ ಆಗುತ್ತದೆ. ಪರಮಾರ್ಥವು ನಮ್ಮ ಸಲುವಾಗಿ ಇರುವುದರಿಂದ ಅದು ನಮಗೆ ಶಕ್ಯವಾಗುವುದೋ ಅಥವಾ ಇಲ್ಲವೋ ಎಂಬುದನ್ನು ವಿಚಾರ ಮಾಡಿ ನೋಡಬೇಕು. ಹಾಗೂ ಅದು ನಮಗೆ ಶಕ್ಯವಾಗುತ್ತದೆ ಎಂಬ ವಿಶ್ವಾಸವಿದ್ದರೆ ಅದನ್ನು ಮಾಡದೆ ಬಿಡಬಾರದು. ನೋಡಿ, ಎರಡು ಆಪ್ಷನ್ಸ್ ಕೊಡ್ತಾರೆ ಮಹಾರಾಜರು. ಶಕ್ಯವಿದೆಯಾ ಇಲ್ವಾ? ಕೆನ್ ಐ ಡೂ ದ ಪರಮಾರ್ಥ ಆರ್ ಕೆನ್ ಐ ಟೇಕ್ ಎನ್ ಎಂಟ್ರಿ? ಇಟ್ಸ್ ಎ ಕಾಲ್ ಫಾರ್ ಮೀ. ಇಫ್ ರಿಯಲಿ ಇಟ್ ಈಸ್ ವರ್ಕಿಂಗ್ ಔಟ್, ಯು ಶುಡ್ ಬಿ ಇನ್ ಪರಮಾರ್ಥ. ವರ್ಕ್ ಆಗ್ತಿಲ್ಲ, ಆಚೆ ಬಂದುಬಿಡ್ಬೇಕು. ಬೇಡಪ್ಪ, ನಾವು ಪ್ರಪಂಚದಲ್ಲೇ ಸರಿ ಇದ್ದೀವಿ, ಪರಮಾರ್ಥ ಪ್ರಪಂಚದಲ್ಲಿ ಇದ್ದೀರಾ ನೀವು, ಅದಕ್ಕೆ ನಾನು ನಿಮ್ಮನ್ನು ಕಡೆ ಗಂಡಿಸ್ಬಿಡ್ತೀನಿ, ಹಾಗೇನೂ ಮಾಡೋದಿಲ್ಲ. ಪ್ರಪಂಚದಲ್ಲಿ ಇದ್ದರೂ ಪ್ರೇಮ ಮಾಡ್ತಾನೆ ನಮ್ಮನ್ನು, ಪರಮಾರ್ಥದಲ್ಲಿ ಬಂದರೂ ಪ್ರೇಮ ಮಾಡ್ತಾನೆ. ವ್ಯತ್ಯಾಸ ಏನಪ್ಪ ಅಂದರೆ, ಪ್ರಪಂಚದ ಗೋಳಾಟದಲ್ಲೇ ನಾನು ಬಿದ್ದು ಒಂದು ದಿವಸ ಹೀಗೆ ಸತ್ತು ಹೋಗ್ತೀನಿ, ನನಗೆ ನಾನು ಯಾರಿದ್ದೀನಿ ಅಂತ ಅರಿವಾಗೋದಿಲ್ಲ. ಪರಮಾರ್ಥಕ್ಕೆ ಬಂದರೆ ಗುರು ಮುಖೇನ ನನಗೆ ಅರಿವು ಮಾಡಿಕೊಡ್ತಾನೆ, ನೀನು ಯಾರಿದ್ದಿ, ಎತ್ತಕ್ಕಾಗಿ ಬಂದಿದ್ದಿ, ಬರೀ ಈ ನಾಲ್ಕು ಚಿಕ್ಕ ಪುಟ್ಟ ವಸ್ತುಗಳನ್ನು ಸಂಪಾದನೆ ಮಾಡೋದು, ಅಥವಾ ಮನೆ ಕೆಲಸ ಮಾಡೋದು, ಅಥವಾ ಜೀವನದಲ್ಲಿ ಇಷ್ಟೇ ಲಿಮಿಟೆಡ್ನಲ್ಲಿ ಇದ್ಕೊಂಡು ಬದುಕಕ್ಕೆ ಬಂದಿದೆಯಾ, ಅಥವಾ ನಿನ್ನ ಜೀವನ ಆನಂದಮಯ ಮಾಡ್ಕೊಳ್ಳಿಕ್ಕೆ ಬಂದಿದೆಯಾ? ಅದನ್ನು ತಿಳ್ಕೊಂಡ್ರೆ ಅದನ್ನು ಬಿಡಬಾರದು. ಯು ಶುಡ್ ಗೋ ರನ್ ಬಿಹೈಂಡ್ ಇಟ್ ಆ್ಯಂಡ್ ಅಚೀವ್ ಇಟ್ ಆ್ಯಂಡ್ accomplish the mission. You have to accomplish the task of knowing who you are, who am I. ತಿಳ್ಕೊಬೇಕು ಈ ಜೀವನದಲ್ಲಿ ಬಂದಮೇಲೆ. ಆಯಾರಾಮ್ ಗಯಾರಾಮ್ ಥರ ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಅದು ತಿಂದೆ, ಇಲ್ಲಿ ಕುಣದ್ನೆ ಅಲ್ಲಿ ಕುಣದ್ನೆ, ಮುಗಿದೋಯ್ತು ಕತೆ, ನಾನು ಯಾರು ಅಂತ ತಿಳ್ಕೊಳ್ಳಾರ್ದೆ ಹೋಗ್ಬಿಟ್ರೆ ಏನು ಉಪಯೋಗನಪ್ಪ? ಪಿಜ್ಜಾನೂ ತಿನ್ನಬೇಕು, ಮೂವಿನೂ ನೋಡಬೇಕು, ಆದರೆ ಫಸ್ಟ್ ಇಲ್ಲಿ ತಿಳ್ಕೊಬೇಕು ನಾನು ಯಾರಿದ್ದೀನಿ. ತಿಳ್ಕೊಂಡು ಮಾಡೋದ್ರಲ್ಲಿ ಮಜಾ ಬೇರೆ ಇರುತ್ತೆ, ತಿಳ್ಕೊಂಡು ಆನಂದ ಬೇರೆ ಇರುತ್ತೆ. ತಿಳಿಲಾರ್ದೆ ಮಾಡೋದು, ರುಟೀನಲ್ಲಿ ನಾವು ಮಾಡೋದೇ ಒಂದು ಗ್ರೇಟ್ ಅಂದ್ಕೊಂಡ್ಬಿಡೋದು, ಅದು ಅಲ್ಲ. ತಿಳ್ಕೊಂಡು ಆನಂದದಲ್ಲಿರುವುದು. ಹಾಗಂದರೆ ಅವರೆಲ್ಲ ತೋರಿಸ್ತಿರ್ತಾರೆ, ಎಲ್ಲರೂ ಅವರು ಹೆಂಗೆ ಆನಂದದಲ್ಲಿರ್ತಾರೆ ಸಂತರು ಅಂತ. ಅವ್ರ ಆನಂದನೇ ಬೇರೆ ಇರುತ್ತೆ. ಅವ್ರು ನಮಗೆ ನೋಡುವಾಗ ಅಯ್ಯೋ ಇವರೇನು
ಸಂತರು ಕುಣಿತಿದ್ದಾರೆ, ಡ್ಯಾನ್ಸ್ ಮಾಡ್ತಿರಲ್ಲ, ಅಲ್ಲ. ಅವರ ಆನಂದದಲ್ಲಿ ಸಂಪೂರ್ಣವಾಗಿ ಸಹಭಾಗಿಯಾಗ್ತಾರೆ. ಯಾಕೆಂದರೆ ಅದು ಪರಮಾತ್ಮನ ಸ್ವರೂಪವೇ ಅದು. ಅಲ್ಲಿ ಕುಣಿತಾ ಇರೋದು ಪರಮಾತ್ಮನೇ, ಇಲ್ಲಿ ಕುಣಿತಾ ಇರೋದು ಪರಮಾತ್ಮನೇ. ಭಕ್ತಿದಲ್ಲಿರಲಿ, ಪ್ರಪಂಚದಲ್ಲಿರಲಿ, ಯಾತ್ರಲ್ಲಾದರೂ ಇರಲಿ, ಎವ್ರಿವೇರ್ ದ ಡಿವೈನ್ ಈಸ್ ಓನ್ಲಿ ಪ್ರಿವೇಲಿಂಗ್. ಅದರ ಹೊರತಾಗಿ ಇನ್ನೊಂದು ವಸ್ತು ಇಲ್ಲ ಅಲ್ಲಿ. ಇದು ನಮಗೆ ಮನವರಿಕೆ ಗುರು ಮಾಡಿಕೊಡ್ತಾನೆ. ಇದೆಲ್ಲ ಪಾಠ ನಮಗೆ ಪ್ರಪಂಚನೇ ಕಳಿಸ್ಕೊಡುತ್ತೆ. ಇಲ್ಲಿ ಆರ್ ನಗರದಲ್ಲಿ ಒಂದು ಆನಂದ್ ಸೇವಾ ಸದನ ಅಂತ ಟ್ರಸ್ಟ್ ಇದೆ. ಅಲ್ಲಿ ದೇ ಆರ್ ಆಲ್ ಓಲ್ಡೀಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ದೇ ಆರ್ ಆಲ್ ದ ಯಂಗ್ಸ್ಟರ್ಸ್ ಅಂತ ಹೇಳಬೇಕು. 70, 80, 60 ಯಂಗ್ಸ್ಟರ್ಸ್ ಇದ್ದಾರೆ, 100 ಇಯರ್ಸು, 108 ಇಯರ್ಸ್ನವರು. ಅವರು ಅಲ್ಲೆಲ್ಲ ಅವರನ್ನು ನೋಡ್ಕೋತಾರೆ, ನಡೆಸ್ತಾರೆ ಸೇವಾ ಸದನನ. ಪ್ರತಿಯೊಂದು ಒಕೇಶನ್ ಅದೇ ಸೆಲಿಬ್ರೇಟ್, ಎಲ್ಲ ಹಬ್ಬ ಸೆಲಿಬ್ರೇಟ್ ಮಾಡ್ತಾರೆ, ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾರ್ಟ್ ಮಾಡ್ತಾರೆ. 15th ಆಗಸ್ಟು ನವರಾತ್ರಿ, ಮತ್ತು 26 ಜನವರಿ ಯುಗಾದಿ ಹಬ್ಬ, ವಾಟ್ ಈಸ್ ಸಂಕ್ರಾಂತಿ, ಆ್ಯಂಡ್ ಎವ್ರಿವೇರ್ ದೇ ಆರ್ ಸೋ ಜಾಯ್ಫುಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, ಟೋಪಿಗೆ ಹಾಕ್ಕೊಂಡಿರ್ತಾರೆ, ಕ್ಯಾಪ್ ಹಾಕ್ಕೋತಾರೆ, ಕೇಕ್ ಕಟ್ ಮಾಡ್ತಾರೆ, ಸೆಲಿಬ್ರೇಷನ್ಸ್ ಮಾಡ್ತಾರೆ. ಅವ್ರು ನೋಡಿದಾಗ ಏನಾಗ್ತದಪ್ಪ, ಈ ವಯಸ್ಸಿನಲ್ಲಿ ಇವ್ರಿಗೆ ಉತ್ಸಾಹ ಹೆಂಗಿದೆ ಅಂದರೆ ಆ ಉತ್ಸಾಹ ಹಿನ್ನೆಲೆ ಏನು, ಅವ್ರು ಮಾಡ್ತಿರೋದು ಆ ಸೇವಾ ಕಾರ್ಯನ. ಅದರ ಹಿಂದ್ಗಡೆ ಬೆನ್ನ ಹಿಂದ್ಗಡೆ ನಿಂತು ಆ ಒಂದು ಒಳ್ಳೆಯ ಕಾರ್ಯನ ಮಾಡುವಾಗ ಇಂಥದ್ದೆಲ್ಲ ನಮಗೆ ಕಂಡು ಬರುತ್ತದೆ. ಹೊಟ್ಟೆಯಲ್ಲಿ ಅನ್ನ ಹಾಕುವುದಕ್ಕಾಗಿ ಬಾಯಿ ಇರುವಂತೆ ಪರಮಾರ್ಥಕ್ಕೆ ಸದಾಚರಣೆಯ ಅವಶ್ಯಕತೆ ಇರುತ್ತದೆ. ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ. ತಳಹದಿ ಅಂದರೆ ಮನೆಯಲ್ಲ, ತಳಹದಿ ಅಂದರೆ ಮನೆ ಅಲ್ಲ, ಬೇಸ್ ಅಂದರೆ ಮನೆ ಅಲ್ಲ ಅದು. ಆದರೆ ತಳಹದಿಯ ಹೊರತು ಮನೆಯೂ ಇರುವುದಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯವಾಗಿರುತ್ತದೆ. ತಳಹದಿ ಮೇಲೆ ಮನೆ ಕಟ್ತೀವಿ, ತಳಹದಿನೇ ಇಲ್ಲಾಂದರೆ ಮನೆಯಲ್ಲಿಂದ ಕಟ್ಟಲಿಕ್ಕೆ ಸಾಧ್ಯ. ನಾವು ನಮ್ಮ ಮಕ್ಕಳನ್ನು ಪ್ರೇಮದಿಂದ ಕರೆದುಕೊಳ್ಳುವಂತೆ ಪರಮಾರ್ಥ ಮಾಡಬೇಕು. ಹಾಗೂ ನಾವು ಬೇರೆಯವರ ಮಕ್ಕಳನ್ನು ಕರೆದುಕೊಳ್ಳುವಂತೆ ಪ್ರಪಂಚ ಮಾಡಬೇಕು. ನಮ್ಮ ಮಕ್ಕಳನ್ನ ಹೆಂಗೆ ಹೌಚ್ಕೋತೀವಿ ನನ್ನ ಮಗು ಅಂತ, ಆದ ರೀತಿಯಲ್ಲಿ ಪರಮಾರ್ಥವನ್ನು ಮಾಡಬೇಕಪ್ಪ ಭಗವಂತ ಅಂತ. ಬೇರೆಯವ್ರ ಮಕ್ಕಳನ್ನ ಹೆಂಗೆ ಎತ್ಕೊಂಡಿರ್ತೀವಿ, ಒಂದು ಚೂರು ಎತ್ಕೊಂಡ್ಬಿಟ್ಟು ಆಯ್ತಾಯ್ತು ಬಿಟ್ಟು ಬನ್ನಿ, ಒಂದು ಚಾಕ್ಲೇಟ್ ಕೊಟ್ಟು ಹೆಂಗೆ ಬಿಟ್ಟು ಬರ್ತೀವಿ, ಹಾಗೆ ಪ್ರಪಂಚವನ್ನು ಮಾಡಬೇಕು. ಆ ಮಗುನ ಇಟ್ಕೊಂಡು ನಮ್ಮ ಮನೆಯದೆಲ್ಲ ಅಚ್ಚ ಮಾಡ್ತೀವಿ, ಎಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಕೊಟ್ಟು ಕಳಿಸಿ ಆ ಮಗುನ, ಹೋಗಪ್ಪ ನಿನ್ನ ಮನೆಗೆ ಹೋಗಪ್ಪ ಹಿಂಗೆ ಅಂತೀವಿ. ಹಂಗೆ ಪ್ರಪಂಚ ಮಾಡಬೇಕು. ಪ್ರಪಂಚವೇ ಸರ್ವಸ್ವ ಅಂತ ಅದರಲ್ಲೇ ಮುಳುಗಿ ಅದರ ವಿಷಯಾಸಕ್ತಿಯಲ್ಲಿ ಬಿದ್ದು ಒದ್ದಾಡಬಾರದು. ಪ್ರಪಂಚವು ಪರಮಾತ್ಮನೇ ಕೊಟ್ಟಿದ್ದಾನೆ, ಅದಕ್ಕೆ ಪರಮಾತ್ಮ ಸರ್ವಸ್ವ. ಫಸ್ಟ್ ಈಸ್ ಪರಮಾರ್ಥ, ಪ್ರಯಾರಿಟಿ ಈಸ್ ಫಸ್ಟ್. ಅದನ್ನು ಆಧಾರ ತಳಹದಿ ಇಟ್ಕೊಂಡು ಈ ಪ್ರಪಂಚವನ್ನು ದಕ್ಷತೆಯಿಂದ, ವ್ಯವಹಾರದಲ್ಲಿ ಕರ್ತವ್ಯ ಬುದ್ಧಿಯಿಂದ ನಮ್ಮ ಕರ್ತವ್ಯಗಳನ್ನು ಮಾಡಿ ಮುಗಿಸುವಾಗ ಇಟ್ಸ್ ಅವರ್ ಓನ್ ಜರ್ನಿ ಅಂದಮೇಲೆ ಆ ಜರ್ನಿದಲ್ಲಿ ಏನೇನು ಕೊಟ್ಟಿದ್ದಾನೋ ಕರ್ತವ್ಯ ಅದು ಮಾಡಬೇಕು. ಬೇರೆಯವ್ರು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ, ದಟ್ ಈಸ್ ನಥಿಂಗ್ ಟು ಡೂ ವಿತ್ ಅವರ್ ಓನ್ ಜರ್ನಿ ಆ್ಯಂಡ್ ಲೈಫ್. ಹಿಯರ್ ವಿ ಸಿಟ್ ಟುಗೆದರ್, ಮೀಟ್ ಟುಗೆದರ್, ಲಾಫ್ ಟುಗೆದರ್, ಬಟ್ ನಾಟ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಎನಿಬಡೀಸ್ ಪ್ರಾರಬ್ಧ ಆ್ಯಂಡ್ ಕರ್ಮ. ಇದು ಕರ್ಮ ಸಿದ್ಧಾಂತದ ಗೂಢ ರಹಸ್ಯ. ಇನ್ನೊಬ್ಬರ ಕರ್ಮಕ್ಕೆ ಯಾವ ರೀತಿಯಲ್ಲೂ ಕೈ ಹಾಕಬಾರ್ದು, ಯಾವ ರೀತಿಯಲ್ಲಿ ಮಾತಾಡಬಾರ್ದು. ವಿ ಹ್ಯಾವ್ ಟು ಟೇಕ್ ಅಪ್ ದರ್ ಕರ್ಮಾಸ್ ಆ್ಯಂಡ್ ಫೇಸ್ ಇಟ್. ಆವಾಗ ನಮ್ಮದು ಅನುಭವಿಸ್ಲಿಕ್ಕೆ ನಮಗೆ ಆಗ್ತಿಲ್ಲ, ಇನ್ನೊಬ್ರದ್ದು ಅನುಭವಿಸ್ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಪ್ಪ ಅನ್ನೋದನ್ನು ನಾವು ವಿಚಾರಕ್ಕೆ ತರಬೇಕು, ವಿಚಾರ ಮಾಡಬೇಕು, ಗಮನ ಹರಿಸಬೇಕು ಅದರ ಬಗ್ಗೆ. ಭಗವಂತನ ಸ್ಮರಣೆಯಲ್ಲಿ ಪ್ರಪಂಚವನ್ನು ಸುಖಿಗೊಳಿಸುವುದೇ ಪರಮಾರ್ಥವಾಗಿರುತ್ತದೆ. ಹಾಗೂ ಯಾರ ವೃತ್ತಿಗಳು ಸುಧಾರಿಸಿ ಭಗವಂತನ ಕಡೆಗೆ ಹೊರಳಿರುತ್ತದೆಯೋ ಅವನಿಗೆ ನಿಜವಾದ ಪರಮಾರ್ಥಿ ತಿಳಿದಂತೆ ಆಗಿರುತ್ತದೆ. ನಾವು ನಿಜವಾದ ಪರಮಾರ್ಥಿ ಇದ್ದೀವಾ, ನಮಗೆ ನಾವು ಪ್ರಶ್ನೆ ಹಾಕ್ಕೋಬೇಕು, ನಮ್ಮನ್ನು ನಾವು ಅವಲೋಕನ ಮಾಡಬೇಕು. ಯಾಕಂದರೆ ಬೇರೆಯವರು ಇದಕ್ಕೆ ಯಾರೂ ಸರ್ಟಿಫಿಕೇಟ್ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ದ ವೇ ಐ ಹ್ಯಾವ್ ಚೇಂಜ್ಡ್ ಇನ್ ಮೈ ಲೈಫ್, ಐ ನೋ ಬೆಟರ್ ದೆನ್ ಎನಿಬಡಿ ಒನ್ ಎಲ್ಸ್. ಸೊ ನನ್ನಲ್ಲಾಗಿರೋ ಬದಲಾವಣೆಗೆ ನನಗೆ ಗೊತ್ತಾಗ್ತಿರುತ್ತೆ ಪ್ರತಿ ಕ್ಷಣವೂ ನಾನು ಬದಲಾವಣೆ ಆಗಿಲ್ಲ ಅಂತ. ಸೊ ಇಟ್ಸ್ ಅ ಸೆಲ್ಫ್ ಅನಾಲಿಸಿಸ್. ನಾನು ನಿತ್ಯವಾಗಲೂ ನಾನು ಟೆಸ್ಟ್ ಕೊಡಬೇಕು. ಟೆಸ್ಟಲ್ಲಿ ಪಾಸ್ ಆದರೆ ಮುಂದೆ ಹೋಗಬೇಕು, ಇಲ್ಲಾಂದರೆ ಫೇಲ್ ಆದರೆ ವಾಪಸ್ ಅದೇ ಎಕ್ಸಾಮ್ ಕೊಡಬೇಕು. ಇಂದಿನ ಬೋಧವಚನ, ಭಗವಂತನ ಮೇಲೆ ಅಕಾರಣ ಪ್ರೇಮ ಮಾಡುವುದಕ್ಕೆ ಪರಮಾರ್ಥ ಅನ್ನುತ್ತಾರೆ. ಅಕಾರಣ ಪ್ರೇಮ, ಅನ್ಕಂಡೀಷ್ನಲ್ ಲವ್, ನೋ ಕಂಡೀಷನ್ಸ್ ಬೌಂಡ್. ಇವಾಗ ಪೂಜೆ ಮಾಡ್ತೀನಿ ರೀ, ಇಷ್ಟೇ ಅಭಂಗ ಹೇಳ್ತೀನಿ ರೀ, ಇಷ್ಟೇ ಕೃತಿಗಳನ್ನು ಬರ್ಕೋತೀನಿ ರೀ, ನೋ, ಅನ್ಕಂಡೀಷ್ನಲ್ ಲವ್. ಕಾರಣ ಏನೂ ಇಲ್ಲ ಅಲ್ಲಿ. ಅಕಾರಣ ಮೀನ್ಸ್ ಅವನು ಪರಮಾರ್ಥ ಇರ್ತಾನೆ. ಅಕಾರಣ ಪ್ರೇಮ ಅಂದರೆ ನೋ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಎನಿಥಿಂಗ್, ಯು ಶುಡ್ ಡೂ ಲೈಕ್ ದಿಸ್, ಸೊ ಐ ಆಮ್ ಡೂಯಿಂಗ್ ದಿಸ್ ಪರಮಾತ್ಮ ಅಂತ. ನೋ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ನೋ ಹೇಳಬೇಕು. ಭಗವಂತ ಇದು ಕೊಡು ಅದು ಕೊಡು ಅದಕ್ಕೆ ಮಾಡೋದು. ಅಕಾರಣ ಮೀನ್ಸ್ ಅನ್ಕಂಡೀಷ್ನಲ್. ಆನಂದಮಯಿ ಮಾ ಹೇಳ್ತಾರೆ, ಗಾಡ್ ಈಸ್ ನಾಟ್ ಎ ಮರ್ಚೆಂಟ್, ಡೋಂಟ್ ಡೂ ಟ್ರೇಡಿಂಗ್ ಬಿಸ್ನೆಸ್ ವಿತ್ ಹಿಮ್ ಅಂತ. ಲೇವಾದೇವಿ ವ್ಯವಹಾರ ಮಾಡಬೇಡಿ ಭಗವಂತನ ಜೊತೆಗೆ. ಈ ಉಸಿರು ಕೊಟ್ಟಿರೋದೇ ಅವ್ನು ನಮಗೆ ದೊಡ್ಡ ಗಿಫ್ಟ್ ಇದೆ, ಇನ್ನೂ ಲೇವಾದೇವಿ ಮಾಡ್ತೀವಿ ಅವನ ಜೊತೆಗೆ, ಇದು ಕೊಡಪ್ಪ ಅದು ಕೊಡಪ್ಪ ಅದು ಕೊಡಪ್ಪ ಅಂತ. ಅಕಾರಣವಾಗಿ ಪ್ರೇಮ ಮಾಡಬೇಕು ಅವನಿಗೆ, ಯಾವ ಕಾರಣವೂ ಇರಬಾರ್ದು. ಅಷ್ಟು
ಭಗವಂತ ಚಂದಿದ್ದಾನೆ, ಸುಂದರವಾಗಿದ್ದಾನೆ, ಸಗುಣದಲ್ಲಿ ನಿರ್ಗುಣದಲ್ಲಿ ಪ್ರೇಮ ಮಾಡಿ ಅವನನ್ನು ಪಡ್ಕೊಂಡು ಆನಂದದಲ್ಲಿ ಹೆಂಗೆ ಸಂತರು ಬದುಕಿದ್ರೋ ಆ ರೀತಿಯಲ್ಲಿ ನೀವು ಸೇರಿಕೊಂಡ ಪರಮಾತ್ಮನ ಭಕ್ತಿ ಮಾಡೋಣ, ಪ್ರೇಮ ಮಾಡೋಣ. ಆ ಪ್ರೇಮದಲ್ಲಿ ಏನು ಆನಂದ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಬದುಕೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.